ಸೊ ಹಲೋ ಫ್ರೆಂಡ್ಸ್, ಮತ್ತೆ ಬಂದಿದ್ದೀನಿ ಹೊಸ ವಿಡಿಯೋ ಜೊತೆಗೆ. ಸೊ ವ್ಯೂಸ್ ಬರೋದು ತುಂಬ ಕಡಿಮೆ ಆದರೂ ಬಟ್ ಡಿಮ್ಯಾಂಡ್ ಮಾತ್ರ ಜಾಸ್ತಿ ಇದೆ. ಸೊ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಬ್ರೋ ಒಂದು AC ಇಂದ ರನ್ ಆಗೋ ಆ್ಯಂಪ್ಲಿಫೈರ್ನ ಮಾಡಿ ಅಂತ. ಸೊ ನನಗೂ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮತ್ತು ನೈಟ್ ಎಲ್ಲ ಕೆಲಸ ಅಂದರೆ ಇದನ್ನ ವರ್ಕ್ ಮಾಡಬೇಕಾದ್ರೆ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೊ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸಾರಿ. ಇನ್ನು ಮುಂದೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಫ್ರೆಂಡ್ಸ್, ಇದ್ರೊಳಗಡೆ ನಾವು ಒಂದು IC ಯೂಸ್ ಮಾಡಿದ್ವಿ. ಆ IC ಬಂದ್ಬಿಟ್ಟು 4440 ಅಂತ. ಫ್ರೆಂಡ್ಸ್, ಈ IC ಏನಿದೆ ಸೊ 12 ವ್ಯಾಟಿಂದ ಹಿಡಿದು 24 ವ್ಯಾಟ್ವರೆಗೂ ಕೆಲಸವನ್ನ ಮಾಡುತ್ತೆ. ಆ್ಯಂಡ್ ಇದರ ಔಟ್ಪುಟ್ನ ನೋಡ್ಕೊಂಡ್ರೆ ಸೊ 100 ವ್ಯಾಟ್ 100 ವ್ಯಾಟ್ ಎರಡು ಸ್ಪೀಕರ್ನ ಆಡಿಸ್ಬೋದು. 4 ohm ಲೋಡಲ್ಲಿ ಸ್ಪೀಕರ್ನ ಆಡಿಸ್ಬೋದು. ಸೊ ಊಪರ್ನ ಆಡ್ಸೋಕೆ ಹೋಗ್ಬೇಡಿ, ಯಾಕಂದರೆ ಇದು ಊಪರ್ ಅಂತ ಮಾಡಿರೋದಲ್ಲ, ಓನ್ಲಿ ಸ್ಪೀಕರ್ಗೆ ಅಷ್ಟೇ. ಫ್ರೆಂಡ್ಸ್, ಇದ್ರೊಳಗಡೆ ನಾವೊಂದು ಲೈಟಿಂಗ್ ಸಿಸ್ಟಮ್ನ ಕೊಟ್ಟಿದ್ದೀವಿ. ಅಂದರೆ ಸಾಂಗ್ಗೆ ಯಾವ ರೀತಿ ಆಡುತ್ತಲ್ಲ ಸೊ ಅದೇ ರೀತಿ ಲೈಟ್ ಸಹ ಡಾನ್ಸ್ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆದಷ್ಟು ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಸೊ ದುಡ್ಡು ಕೂಡ ಅಷ್ಟೇ ಖರ್ಚಾಗಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಾಗ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಓಕೆನಾ? ಅವರು ಆ್ಯಂಪ್ಲಿಫೈರ್ನ ತೊಗೊಳೋಕ್ಕಾಗಲ್ಲ ಅಂದರೆ ಸೊ ಈ ರೀತಿ ಮನೇಲಿ ಕೂಡ ಮಾಡ್ಬೋದು ಅಂತ. ಸೊ ಅವ್ರಿಗೆ ಶೇರ್ ಮಾಡಿ, ಓಕೆನಾ? ಫ್ರೆಂಡ್ಸ್, ಬಾಕ್ಸ್ನ ಮಾಡೋದಕ್ಕೆ ಸೊ ಇದೊಂದು MDA ಬೋರ್ಡ್ ತೊಗೊಂಡಿರೋದು. ಸೊ ಸ್ಟ್ರಾಂಗ್ ಆಗಿದೆ, ಓಕೆನಾ? ಸೊ ಇಲ್ಲೂ ಅಂದರೆ ಮುರಿದ್ರೆ ಮುರಿಯೋಲ್ಲ ಬೇಗ, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸೊ PVC ಪೈಪ್ನಿಂದನೂ ಸಹ ಮಾಡ್ಬೋದಾಗಿತ್ತು, ಬಟ್ ಬೇಡ. ಸೊ ಅದು ಹೀಟ್ ಆದರೆ ಸೊ ಕಿತ್ಕೊಂಡು ಬರೋ ಅವಶ್ಯಕತೆಯೂ ಸಹ ಇದೆ. ಸೊ ಅದಕ್ಕೋಸ್ಕರ ಈ MDA ಬೋರ್ಡ್ನ ಯೂಸ್ ಮಾಡೋಣ. ಫ್ರೆಂಡ್ಸ್, ನಾನು ಈ ರೀತಿ ಕಟ್ನ ಮಾಡ್ಕೊಂಡಿದ್ದೀನಿ, ನೋಡ್ಬೋದು, ಸರಿನಾ? ಫ್ರೆಂಡ್ಸ್, ಉದ್ದ ನೋಡಿಕೊಂಡ್ರೆ ಸೊ 9 ಸೆಂಟಿಮೀಟ್ರ್ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೇ ರೀತಿ ಅಗಲ ನೋಡಿಕೊಂಡ್ರೆ 90 ಸೆಂಟಿಮೀಟ್ರನ್ನ ಕಟ್ ಮಾಡ್ಕೊಂಡಿದ್ದೀನಿ, ಸರಿನಾ? ಮತ್ತು ಫ್ರಂಟ್ ಇರೋ MD ಬೋರ್ಡ್ನ ನೋಡಿಕೊಂಡ್ರೆ 26 ಸೆಂಟಿಮೀಟ್ರನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಉದ್ದ ಇದೆ. ಸೊ ಹಿಂದೆ ಇರೋದಕ್ಕಿಂತ ಇದು ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಮತ್ತು ಇದು ಹಿಂದೆ ಇರೋದನ್ನ ನೋಡಿಕೊಂಡ್ರೆ ಇದು 26 ಸೆಂಟಿಮೀಟ್ರ್ ಇದೆ. ಸೊ ಅರ್ಥ ಆಯ್ತಾ? ಅದು 29 ಇತ್ತು, ಇದು 26 ಇದೆ. ಸೊ 2 ಮೀಟ್ರು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ಅದೇ ರೀತಿ ಎತ್ತರ ನೋಡಿಕೊಂಡ್ರೆ ಸೊ 9 ಸೆಂಟಿಮೀಟ್ರೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಐಡಿಯಾ ಬಂತ ಸೊ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈಗ ಶುರು ಮಾಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಫ್ರಂಟ್ ಇರೋ MD ಬೋರ್ಡ್ ನೋಡ್ಕೋಬೋದು, ಈ ರೀತಿ ಗ್ರೂಪ್ ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ನೀವು ಸಹ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಬಂದಂಗೆ, ಸರಿನಾ? ಗಾಯ್ಸ್, ಈ ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ಸೊ ಇದೊಂದು ಅಂದರೆ ಸೊ ಆಡಿಯೋ ಮೀಟ್ರನ್ನ ಮಾಡ್ಕೊಂಡ್ಬಿಡೋಣ ಅಂತೆ. ನಾನು ಇಲ್ಲಿ 2 ರೆಡ್ ಲೈಟ್ನ ಮತ್ತು 3 ಗ್ರೀನ್ ತೊಗೊಂಡಿದ್ದೀನಿ. ಮತ್ತು 2 ಕೆಪಾಸಿಟರ್ ಬೇಕಾಗುತ್ತೆ. 470 UF 25 ವಾಟ್ದು, ಓಕೆನಾ? ಸೊ ಇದನ್ನೇ ತೊಗೊಳ್ಳಿ. ಕಡಿಮೆ ಇರೋದು ತೊಗೋಬೇಡಿ, ಜಾಸ್ತಿ ಇರೋದು ಸಹ ತಗೊಳ್ಬೇಡಿ. ಸೊ ಇಷ್ಟೇ ಇರಬೇಕು, ತಗೊಳ್ಳಿ. ಆ್ಯಂಡ್ ಅದಾದ್ಮೇಲೆ ನೋಡಿಕೊಂಡ್ರೆ 1 and 4007 6 ಡೈವರ್ಟ್ ಬೇಕಾಗುತ್ತೆ. ಆ್ಯಂಡ್ 330K ಓಮ್ ರೆಜಿಸ್ಟರ್ ಕೂಡ ಬೇಕಾಗುತ್ತೆ. ಸೊ 5 ಬೇಕಾಗುತ್ತೆ ಅದು. ಫ್ರೆಂಡ್ಸ್, ಇದನ್ನ ಮಾಡಬೇಕಂತೇನಿಲ್ಲ. ಸೊ ನಾನು ಚೆನ್ನಾಗಿ ಕಾಣಲಿ ಆ್ಯಂಡ್ ಲುಕ್ ಬರಲಿ ಅಂತ ಸೊ ಇದನ್ನ ಮಾಡ್ತಾ ಇರೋದು. ನೀವು ಬೇಕಾದರೆ ಮಾಡಿ ಬಿಡಿ. ಸೊ ಇದರಿಂದ ಏನೂ ಫರಕ್ ಬೀಳಲ್ಲ. ಫ್ರೆಂಡ್ಸ್, ಮೊದಲೇ ನಾನು MD ಬೋರ್ಡ್ಗೆ ಗ್ರೂಪ್ ಕಟಿಂಗ್ನ ಮಾಡ್ಕೊಂಡಿದ್ದೆ, ಅಲ್ಲೇ LED ಲೈಟ್ಸ್ನ ಫಿಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, LED ಮೈನಸ್ ಪಾಯಿಂಟ್ ಏನಿದೆ ಸೊ ಎಲ್ಲನೂ ಪ್ಯಾರಲಲ್ ಕನೆಕ್ಷನ್ನ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಎಲ್ಲನೂ ಮೈನಸ್ ಏನಿದೆ ಎಲ್ಲ ಮೈನಸ್ಗೂ ಕನೆಕ್ಷನ್ನ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ 330 ಓಮ್ನ ರೆಜಿಸ್ಟರ್ ತೊಗೊಳ್ಳಿ. ಸೊ ಈ ರೀತಿ 4-5ಕ್ಕೂ ಸಹ ಕನೆಕ್ಷನ್ನ ಕೊಟ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಕನೆಕ್ಷನ್ನ ಮಾಡ್ಕೊಳ್ಳಿ. ಡೈವರ್ಡ್ ನೋಡ್ಬೋದು, ಪ್ಲಸ್ ಪಾಯಿಂಟ್ ಏನಿದೆ ಆ ರೆಜಿಸ್ಟರ್ದು ಏನಿರುತ್ತೆ ಪ್ಲಸ್ ಪಾಯಿಂಟ್ಗೆ, ಅದಾದಮೇಲೆ ಮೈನಸ್ಸು ಇನ್ನೊಂದು ರೆಜಿಸ್ಟ್ರಿಗೆ, ಮತ್ತು ಸೇಮ್ ಅದೇ ರೀತಿ ರಿಪೀಟ್ ಮಾಡ್ಕೊತಾ ಬನ್ನಿ. ಮತ್ತೆ 2 ಸೇಮ್ ಡಯೋಡ್ನ ತೊಗೊಳ್ಳಿ. ಸೊ ಈ ರೀತಿ ಕನೆಕ್ಷನ್ ನೋಡಿ, ಸೊ ನೋಡ್ಕೊಳ್ಳಿ ಚೆನ್ನಾಗಿ ಈಗಲೇ. ಮತ್ತು ಇದು ಮುಗಿದ್ಮೇಲೆ ಕೆಪಾಸಿಟರ್ನ ತೊಗೊಳ್ಳಿ. ಕೆಪಾಸಿಟರ್ನ ಪ್ಲಸ್ ಮೈನಸ್ಗೆ ಒಂದು ಕನೆಕ್ಟ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ. ಅದಾದಮೇಲೆ ಆ ಡಯೋಡ್ ಲಾಸ್ಟ್ ಲ್ಯಾಗ್ ಏನು ಕನೆಕ್ಟ್ ಮಾಡಿದಿರ ಸೊ ಅದೇ ರೀತಿ ಕೆಪಾಸಿಟರ್ನು ಸಹ ಸೇಮ್ ಅದೇ ರೀತಿ ಕನೆಕ್ಟ್ನ ಮಾಡ್ಕೊಳ್ಳಿ. ಮತ್ತು ಇನ್ಪುಟ್ನ ನೋಡಿಕೊಂಡ್ರೆ ಕೆಪಾಸಿಟರಲ್ಲಿ ಸೆಂಟ್ರ್ ಪಾಯಿಂಟು ಆ್ಯಂಡ್ ಡಯೋಡ್ ಸೆಂಟ್ರ್ ಪಾಯಿಂಟು. ಸೊ 2 ವೈರ್ ಏನು ಬಂದಿರುತ್ತೆ ಅದೇ ಇನ್ಪುಟ್ಟು. ಫ್ರೆಂಡ್ಸ್, ಅದಾದಮೇಲೆ ಸೊ ಇದೊಂದು ಬ್ಲೂಟೂತ್ ಕಿಟ್ಟು ಮತ್ತು ಒಂದು ಸ್ವಿಚ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಕ್ಸ್ ಮಾಡೋ ಸಮಯ. ಸೊ ಬಾಕ್ಸ್ ಮಾಡಿ ಸಿಗೋಣ.
ಫ್ರೆಂಡ್ಸ್ ಇದೇ ಎ ಸಿ ನಾವು ಒಳಗಡೆ ಯೂಸ್ ಮಾಡೋದು. ಸೊ ಇದ್ರೊಳಗಡೆ ಎಲ್ಲ ಬಿಲ್ಟ್ ಬರುತ್ತೆ, ನೀವು ಎಕ್ಸ್ಟ್ರಾ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಏನು ಇದು 3 ಸೌಂಡ್ಗೆ ಬೇಸು, ಟ್ರೆಬಲ್ಲು, ಸೌಂಡು. ಆ್ಯಂಡ್ ಇದನ್ನು ನೋಡಿಕೊಂಡ್ರೆ ಪವರ್ 5 ವ್ಯಾಟು. ಆ್ಯಂಡ್ ಇದು ಲೆಫ್ಟ್ ಟು ರೈಟು ಆಡಿಯೋ ಇನ್ಪುಟ್ಗೆ. ಆ್ಯಂಡ್ ಇದು ಪವರ್ ಸೋರ್ಸು ಎ ಸಿ ಅಂದರೆ ಟ್ರಾನ್ಸ್ಫಾರ್ಮರ್ ಬರೋದು. ಆ್ಯಂಡ್ ಇದು ಆಡಿಯೋ ಔಟ್ಪುಟ್ಟು ಸ್ಪೀಕರ್ಗೆ. ಸೊ ನೀವೇನಾದರೂ ಬ್ಯಾಟ್ರಿಯಿಂದ ಕನೆಕ್ಷನ್ ಕೊಡ್ತೀನಿ ಅಂದರೆ ಸೊ ದೊಡ್ಡ ಕೆಪಾಸಿಟಿ ನೋಡ್ತಾ ಇದ್ದೀರಾ. ಸೊ ಕೆಳಗಡೆ ಲ್ಯಾಗ್ ಏನಿರುತ್ತೆ ಸೊ ಅದೇ ಬ್ಯಾಟ್ರಿ ಕನೆಕ್ಷನ್ ಆಗಿರುತ್ತೆ. ಇದೆರಡು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಾಗುತ್ತೆ, ಸರಿನಾ ಫ್ರೆಂಡ್ಸ್. ಲಾಂಗ್ ಟೈಮ್ವರೆಗೂ ಸಾಂಗ್ನ ಪ್ಲೇ ಮಾಡ್ತಾ ಇದ್ರೆ ಐ ಸಿ ಹೀಟ್ ಆಗೋ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕೂಲಿಂಗ್ ಸಿಸ್ಟಮ್. ಆ್ಯಂಡ್ ಇದು ಔಟ್ಪುಟ್ ಆಡಿಯೋಗೆ. ಫ್ರೆಂಡ್ಸ್ ನಾವೇನಾಗಲೇ ಸೊ ಆಡಿಯೋ ಮೀಟ್ರ್ ಏನು ಮಾಡಿದ್ವಲ್ಲ ಲೈಟಿಂಗು, ಸೊ ಅದ್ರ ವೈರಿಂಗ್ನ ನೋಡಿಕೊಂಡ್ರೆ ಸೊ ಆಡಿಯೋ ಔಟ್ಪುಟ್ ಇರುತ್ತಲ್ಲ ಸೊ ಅಲ್ಲೇ ಜೋಡಿಸೋದು. ಸೊ ಯಾವ ಆಡಿಯೋದಕ್ಕಾದರೂ ಜೋಡಿಸ್ಕೊಳ್ಳಿ, ಸರಿನಾ. ಅಲ್ಲೇ ಲೆಫ್ಟವ್ರು ಜೋಡಿಸ್ಕೊಳ್ಳಿ, ರೈಟವ್ರು ಜೋಡಿಸ್ಕೊಳ್ಳಿ. ಸೊ ಉಲ್ಟಾ ಬಲ್ಟಾ ಆದರೂ ಸಹ ನಡೆಯುತ್ತೆ. ಸೊ ಅದಕ್ಕೇನು ಪ್ಲಸ್ಸು ಮೈನಸ್ಸು ಇರೋಲ್ಲ, ಓಕೆನಾ. ಅದಾದಮೇಲೆ ನಾನು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ DC ಸಪ್ಲೈ ಮಾಡೋದಕ್ಕೆ. ಸೊ ಇದೊಂದು 12-0-12 ಇದು 5 ಆಂಪಿಯರ್ ಟ್ರಾನ್ಸ್ಫಾರ್ಮರು. ಸದ್ಯಕ್ಕೆ ನನ್ನ ಹತ್ರ 12-0-12 ಇದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇದು ತುಂಬ ವೇಟ್ ಆಗಿದೆ, ಸೊ ತುಂಬ ಭಾರ ಇದೆ. ಸೊ ಇದನ್ನ ಯೂಸ್ ಮಾಡಬೇಡಿ. ಇನ್ನೊಂದು ಬರುತ್ತೆ 12-0-12 3 ಆಂಪಿಯರ್ದು. ಸೊ ಅದನ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದರ ಒಂದು ಕನೆಕ್ಷನ್ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳು ಬೇಕಾದರೂ ಮಾಡಿಬಿಡ್ತಾರೆ. ಏನಕ್ಕಂದರೆ ಸೊ ಇದರಿಂದ ಒಂದು ವೈರ್ನ ನಾನು ಅಂದರೆ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಯಾಕಂದರೆ ನಾವು ಇಲ್ಲಿ 2 ವೈರ್ ಬೇಕಾಗಿರೋದು. ಆ್ಯಂಡ್ ಆಗಲೇ ಏನು ಐ ಸಿ ಒಳಗಡೆ ಇನ್ಪುಟ್ ವೈರ್ ಏನು ತೋರಿಸೋದನ್ನೆಲ್ಲ ನೀಲಿದಿತ್ತಲ್ಲ, ಸೊ ಅಲ್ಲಿಗೆ ಇದೊಂದು ಕನೆಕ್ಷನ್ನ ಮಾಡೋದು. ಸೊ ನಾನೊಂದು ಸ್ವಿಚ್ಗೂ ಸಹ ಕನೆಕ್ಷನ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಕೂಲಿಂಗ್ ಸಿಸ್ಟಮ್ 5 ವ್ಯಾಟಿಂದ ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಐ ಸಿಗೆ ಕನೆಕ್ಷನ್ ಮಾಡಿದ್ದೀನಿ. ಸೊ ಯಾಕಂದರೆ ಐ ಸಿ 5 ವ್ಯಾಟ್ ಆಪ್ರೇಟ್ ಮಾಡುತ್ತೆ. ಲಾಸ್ಟ್ ಕನೆಕ್ಷನ್ ನೋಡಿಕೊಂಡೆ ಸೊ ಪ್ಲಗ್ ಇನ್ ವೈರು 220 ವೋಲ್ಟ್ಸ್ಗೆ. ಸೊ ಇದು ಟ್ರಾನ್ಸ್ಫಾರ್ಮರ್ ಫಸ್ಟ್ ಲ್ಯಾಗ್ ಇರುತ್ತಲ್ಲ, ಸೊ ಅಲ್ಲಿಗೆ ಕನೆಕ್ಷನ್ ಮಾಡಿಕೊಂಡ್ರೆ ಮುಗೀತು. ಸೊ ಅಷ್ಟೇ ಕಂಪ್ಲೀಟ್ ಎಲ್ಲ ವೈರು. ಅದಾದ್ಮೇಲೆ ಮೇಲೆ ಇರೋ MD ಬೋರ್ಡ್ನ ಸಹ ಫಿಟ್ ಮಾಡ್ಕೊಂಡ್ಬಿಡೋಣ ಅಂತೆ. ಫ್ರೆಂಡ್ಸ್ ನನ್ನ ಹತ್ರ ಸ್ಪೀಕರ್ ಇರಲಿಲ್ಲ. ಸೊ ಇದು ನನ್ನ ಫ್ರೆಂಡ್ ಇಸ್ಕೊಂಡು ಬಂದಿದ್ದೀನಿ. ಸೊ ಎಲ್ಲ ಹಳೇದಾಗಿದೆ, ಆದರೂ ಸಹ ಟೆಸ್ಟ್ ಮಾಡೋದಕ್ಕೆ ನಡೆಯುತ್ತೆ. ಆ್ಯಂಡ್ ಇದನ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನೀವು ಇನ್ನೂವರೆಗೂ ನೋಡ್ತಾ ಇದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ. ಆ್ಯಂಡ್ ವಿಡಿಯೋ ಲೈಕ್ ಕೊಡಿ, ಮೇನ್ ಟಾರ್ಗೆಟೇ ಲೈಕು. ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಲೈಕ್ ಕೊಡಿ, ಓಕೆನಾ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.